ಸ್ನೇಹಿತರೆ, ನಮ್ಮ ಅಜ್ಜಿ ಮನೆಯಲ್ಲಿ ಹಿಂದ್ಗಡೆ ಕೋತಿಗಳು ಲಗ್ಗೆ ಇಟ್ಟಿದ್ವು. ಅದು ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಮತ್ತೆ ಕಲಿಯೋಂಥದ್ದು ಕೆಲವೊಂದಿದ್ವು. ನೋಡ್ತಾ ಹೋಗೋಣ ಬನ್ನಿ. ಬೀನ್ಸ್ ಇಂದ್ಯಾ ಬೀನ್ಸ್ ಅಷ್ಟೇ. ನಮ್ಮನೇಲಿ ಬೀನ್ಸ್ ಕೊಡು ಅಂತ ಹೇಳಿದ್ರೆ ಟೊಮೊಟೊ ಕೊಟ್ಟರು. ಬೀನ್ಸ್ ರೇಟ್ ಜಾಸ್ತಿ ಅಂತೆ, ಹಂಗಾಗಿ ನೋಡಿ ಎಲ್ಲ ಕಂಜೂಸ್ಗಳೇ. ನೋಡಿ, ಇಲ್ಲೊಂದು ಎಳೆ ಮರಿನ ತಾಯಿ ಕರ್ಕೊಂಡು ಬಂದಿದೆ. ಎಷ್ಟು ಜವಾಬ್ದಾರಿಯಿಂದ ಎಷ್ಟು ಸೂಕ್ಷ್ಮವಾಗಿ ನೋಡ್ಕೊಳ್ತಿದೆ ಅಂತ ನೀವೇ ನೋಡ್ಬೋದು. ಅಂತೂ ಇಂತೂ ಬೀನ್ಸ್ ಕೊಟ್ಟರು. ಸದ್ಯ ಹೋಗ್ಲಿ, ಕೊಟ್ಟಿದ್ದಾರಲ್ಲ ಅಂತೇಳಿ ಖುಷಿ ಆಯಿತು. ಕೋತಿಗಳಿಗೆ ಈಗ ತಿನ್ನಿಸ್ತಾ ಇದ್ದೀವಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ತಾಯಿ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಮರಿ ಕೋತಿ ಬೀನ್ಸ್ ನೆಸ್ಕೊಳಕ್ಕೆ ಬಂದರೆ ಅದನ್ನು ಅವಾಯ್ಡ್ ಮಾಡಿ ಅದನ್ನು ಹಿಂದ್ಗಡೆ ಎಳೆಯುತ್ತೆ. ಅದನ್ನು ಎಷ್ಟು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಅಂತ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ಇಲ್ಲಿ ನೋಡಿ, ಸಿಬ್ಲಿಂಗ್ಸ್ ಎಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿದ್ದಾವೆ ಅಂತೇಳಿ. ಈಗ ಅದರ ಅಮ್ಮ ಫ್ಯಾಮಿಲಿ ಎಲ್ಲ ಬಂದರು. ನೋಡಿ, ಇಲ್ಲಿ ಒಂದೇ ಕೋತಿ ಎಷ್ಟು ಚೆನ್ನಾಗಿ ಏನೋ ತಿಂತಾಯಿದೆ. ಕೋತಿಗಳಿಗೆ ಏನು ಅಂತ ಹೇಳಿದ್ರೆ ಟೌನ್ಗಳಲ್ಲಿ ಏನೂ ಸಿಗೋದಿಲ್ಲ ತಿನ್ನೋದಕ್ಕೆ ಸರಿಯಾಗಿ. ಹಂಗಾಗಿ ಮನೇಲಿ ಏನಿರುತ್ತೋ ನಾವಿದ್ದರೆ ಕೊಡ್ಬೋದು, ಆ ರೀತಿ ಆಗುತ್ತೆ. ನೋಡಿ, ಈ ಕೋತಿಗಳು ಹಿಂಗೆ ಆಟ ಆಡ್ತಿದ್ದೇವೆ ಅಂತೇಳಿ. ಇದಕ್ಕೆ ಹೇಳೋದಲ್ವಾ ಮಂಗನಾಟ ಅಂತೇಳಿ. ನೋಡಿ, ಹೊರಗಡೆ ಹಾಕಿದ ಬ್ಲ್ಯಾಂಕೆಟ್ ಮೇಲೆಲ್ಲ ಹತ್ತಿ ಆಟ ಆಡಿದ್ದಾವೆ ಕೋತಿಗಳು. ಇನ್ನೊಂದು ಸಲ ಒಗಿಬೇಕಾಗುತ್ತೆ. ಈ ಕೋತಿ ಗುಂಪಿನಲ್ಲಿ ಒಂದು ರಾಜ ಇದ್ದಾನೆ. ಅವನು ಇವಾಗ ಬರ್ತಾನೆ ನೋಡ್ಕೊಳ್ಳಿ. ಇವನಲ್ಲ, ಇನ್ನೊಬ್ಬ ಬರ್ತಾನೆ. ಬಂದ ತಕ್ಷಣ ಇವರೆಲ್ಲ ಓಡೋಗ್ಬಿಡ್ತಾರೆ. ಈಗ ನೋಡಿ ನೋಡಿ, ಬಂದ ರಾಜ ಬಂದ. ಓಡ್ರ ಹೋಯ್ತು ನಮ್ಮ ಬ್ಲ್ಯಾಂಕೆಟ್ ಎಲ್ಲ ಹೋಯ್ತು. ಇನ್ನೊಂದ್ಸಲ ಒಗಿಬೇಕೀಗ. ಫ್ಯಾಮಿಲಿ ಎಲ್ಲ ಬಂದು ಅದ್ರ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಇನ್ನೇನು ವಾಪಸ್ ಹೋಗೋಕ್ಕೆ ರೆಡಿ ಆಗ್ತಿದ್ದಾವೆ. ಈ ಬಾಂಧವ್ಯನ ಬರೀ ಮನುಷ್ಯರಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ, ಪ್ರಾಣಿಗಳಲ್ಲೂ ನೋಡ್ಬೋದು ಅಂತ. ನೋಡಿ, ಈ ಕೋತಿಗಳು ಅದರದ್ದೇ ಒಂದು ಗುಂಪು, ಅದರದ್ದೇ ಒಂದು ಸಂಬಂಧಿಕರು. ಬೆಕ್ಕೊಂದು ಬಂದು ಕೋತಿಗಳನ್ನ ನೋಡಿ ಎದ್ರುಕೊಂಡು ಓಡೋಗಿದೆ. ಇವತ್ತೆಲ್ಲ ಖುಷಿಯಾಗಿದ್ದಾವೆ ಅನಿಸುತ್ತೆ. ಯಾಕೆಂದರೆ ಬೀನ್ಸು ಟೊಮೊಟೊ ಎಲ್ಲ ಸ್ವಲ್ಪ ಸಿಕ್ತಲ್ಲ. ಇದಕ್ಕೆ ಅಲ್ವಾ ಹೇಳೋದು ಬಯಸದೆ ಬಂದ ಭಾಗ್ಯ ಅಂತ ಹೇಳಿ. ಎಲ್ಲ ಹ್ಯಾಪಿಯಾಗಿ ಕುಟುಂಬ ಸಮೇತರಾಗಿ ಖುಷಿಯಾಗಿ ಹೋಗ್ತಾ ಇದ್ದಾರೆ. ಈಗ ನೋಡಿ, ಇಲ್ಲೊಂದು ಗುಂಪಿದೆ ನೋಡಿ. ಅದ್ರ ಜೊತೆಗೆ ಮಧುಗಿರಿ ಬೆಟ್ಟನೂ ನೋಡ್ಕೊಂಬಿಡಿ.